ಜೈ ಹಿಂದ್. ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ RPF ಅಪ್ಲಿಕೇಶನ್ ಎಡಿಟ್ ಆಪ್ಷನ್ ಅನ್ನ ಆಲ್ರೆಡಿ ಬಿಟ್ಟಿದಾರ. ಡೇಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 15ರಿಂದ 24 ಮೇ ವರೆಗೆ ಕೊಟ್ಟಿದ್ದಾರ. ಆಲ್ರೆಡಿ ಇನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತೊಂದ್ ದಿನ, ನಾಳೆ ಒಂದ್ ದಿನ ಇರ್ಬೋದು. ಮೇಬಿ ಎಕ್ಸ್ಟ್ರಾ ಏನಪ್ಪಾ ಅಂತಂದ್ ಹೇಳಿದ್ರೆ ಒನ್ ಮೋರ್ ಡೇ ಕೊಡ್ಬೋದು. ಎಕ್ಸ್ಟ್ರಾ ದಿನದ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಕೊಟ್ರು ಕೊಡ್ಬೋದು, ಕೊಡ್ಲಿಲ್ಲ ಅಂದ್ರೆ ಇಲ್ಲ. ಬಟ್ ಆದ್ರೆ 24 ಮೇ ನಾಳೆ ಸಾಯಂಕಾಲ ಅಥವಾ ನಾಳೆ ನೈಟ್ 12 ಗಂಟೆವರೆಗೂ ನಿಮ್ಗೆ ಎಡಿಟ್ ಮಾಡೋ ಆಪ್ಷನ್ ಇರುತ್ತೆ. ನೀವ್ ಏನೇ ತಪ್ಪು ಮಾಡಿರ್ಬೋದು, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಗ್ರಿದಾಗಿರ್ಬೋದು, ಅಥವಾ ಡಾಕ್ಯುಮೆಂಟೇಶನ್ಸ್ ಆಗಿರ್ಬೋದು, ಪ್ರೂಫ್ ಡಾಕ್ಯುಮೆಂಟೇಶನ್ಸ್ ಅಂತ ಇರ್ತಾವ ಹೌದಾಗಿರ್ಬೋದು, ನೇಮ್ಸ್ ಆಗಿರ್ಬೋದು, ಅಥವಾ ಫಾದರ್ ನೇಮು ಸೇಮ್ 10th ಹೆಂಗಿರುತ್ತಲ್ಲ ಹಂಗೆ ಇರ್ಬೇಕು. ಎಲ್ಲ ಏನೇ ಚೇಂಜಸ್ ಆದ್ರೂ ಕೂಡ ನೀವೇನ್ ಮಾಡ್ಬೇಕು, ಸೊ ಇವತ್ತು ಎಡಿಟ್ ಆಪ್ಷನ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೇಕು. ಸೊ ಯಾರ್ದಾದ್ರು ತಪ್ಪು ಹಾಕಿದ್ರೆ ಏನಾದ್ರು ನಿಮ್ಗೆ ಆಲ್ರೆಡಿ ಕೊಟ್ಟಿರ್ತಾರ ನೋಡ್ರಿ, ಒಂದು PDF ಕೊಟ್ಟಿರ್ತಾನ ಅಪ್ಲಿಕೇಶನ್ ಹಾಕಿದ ನಂತರ ಸೈಬರ್ ಅಲ್ಲಿ. ಅದನ್ನ ಓಪನ್ ಮಾಡ್ರಿ. ಓಪನ್ ಮಾಡಿ ನಿಮ್ ನೇಮು, ಆಮೇಲೆ ನಿಮ್ ಫಾದರ್ ನೇಮು, ನಿಮ್ ಸರ್ ನೇಮ್ ಅಂದ್ರ ನಿಮ್ದು ಅಡ್ರೆಸ್, 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ 10th SSLC ಮಾರ್ಕ್ಸ್ ಕಾರ್ಡ್ ಇರ್ತಲ್ಲ ಸೇಮ್ ಹಂಗೆ ಐತಿಲ್ಲ ಅಂತ ಚೆಕ್ ಮಾಡ್ರಿ. ಆಮೇಲೆ ನಿಮ್ದು ಆಧಾರ್ ಕಾರ್ಡ್ ಯಾವ ಪ್ರೂಫ್ ಕೊಟ್ಟಿರೋ, ಆಧಾರ್ ಕಾರ್ಡ್ ಕೊಟ್ಟಿರೋ, ವೋಟಿಂಗ್ ID ಕೊಟ್ಟಿರೋ, ಸೊ ಅದು ಪ್ರಾಪರ್ ಆಗಿ ಐತೆ ಅಂತ ಚೆಕ್ ಮಾಡ್ರಿ. ಆಮೇಲೆ 10th ಮಾರ್ಕ್ಸ್, ಸೆಕೆಂಡ್ PU ಮಾರ್ಕ್ಸ್, ಆಮೇಲೆ ಡಿಗ್ರಿ ಮಾರ್ಕ್ಸ್ ಕರೆಕ್ಟ್ ಆಗಿ ಆಡ್ ಮಾಡಿದಿರಲ್ಲ ಅಂತ ಚೆಕ್ ಮಾಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಮ್ ಅದರ್ ಏನೇನ್ ಡೀಟೇಲ್ಸ್ ಕೊಟ್ಟಿರ್ತಿರಲ್ಲ, ನಿಮ್ಗೆ ಏನಾದ್ರು ರಿಸರ್ವೇಶನ್ ಬೇಕಾ, ಏನು EWS ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಾನು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ರೊವೈಡ್ ಮಾಡಿದಿರಲ್ಲ ಅಂತಂದ್ ಹೇಳಿ ಚೆಕ್ ಮಾಡಿ. ಮಾಡಿರ್ಲಿಲ್ಲ, ಏನೋ ತಪ್ಪಾಗಿತ್ತು, ಎಲ್ಲೋ ಒಂದ್ ಕಡೆ ತಪ್ಪಾಗಿತ್ತು, ಇಲ್ಲ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ನಾವು ಹಾಕಿಲ್ರಿ ಸರ, 10th ಮಾರ್ಕ್ಸ್ ಹಾಕಿಲ್ರಿ, ಡಿಗ್ರಿ ಮಾರ್ಕ್ಸ್ ಹಾಕಿಲ್ಲ, ಹಂಗೆಲ್ರಿ ಇತ್ತಂತಂದ್ ಹೇಳಿದ್ರ ಇವಾಗ ಹೋಗಿ ಇವತ್ತು ನಾಳೆ 2 ದಿನ ಟೈಮ್ ಐತೆ. 2 ದಿನದೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ RPF ಅಪ್ಲಿಕೇಶನ್ ನೀವು ಎಡಿಟ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಸಬ್ಮಿಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಾಗ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಗತ್ತ, ನಿಮಗ್ ನೀವೇ ಪ್ರಾಬ್ಲಮ್ ಮಾಡ್ಕೊತೀರಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೋಡ್ರಿ, ಆಲ್ರೆಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಪ್ಪಾ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನೀವು ಯಾವಾಗ ಬೇಕಾದ್ರೂ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೋಬಹುದು. ಬಟ್ ಆದ್ರೆ ಬೇಗ ಎಷ್ಟು ತಗೊಂತೀರಿ ಅಷ್ಟು ನಿಮ್ಗೆ ಒಳ್ಳೇದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇವಾಗ ರೀಸನಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ ಈ ವೀಕ್ ಅಲ್ಲಿ. ನೆಕ್ಸ್ಟ್ ವೀಕ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ವಿಡಿಯೋಸ್ ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಆದವ್ರು ನೋಡಿ. ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ಈ ಜಾಬ್ ನಿಮ್ದು ಅಂತಂದ್ ಅನ್ಕೊಂಡು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.